ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಶಾಲ್ ಅಥವಾ ವಿಲ್ನ ಯೂಸ್ ಮಾಡಿಕೊಂಡು ಕ್ವೆಶ್ಚನ್ ಫಾರ್ಮ್ನ ಹೇಗೆ ಫ್ರೇಮ್ ಮಾಡೋದು ಅನ್ನೋದು ಕಲಿಯೋಣ. ನಿಮಗೆ ಈಗಾಗಲೇ ಗೊತ್ತಿದೆ WH ಫಾರ್ಮ್ಸ್. ಅವು ವಾಟ್, ವೈ, ವೇರ್, ವೆನ್, ವಿಚ್, ಹೂಸ್, whom, ಹೌ, ಹೂ. ಆ್ಯಂಡ್ ಇದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿನೂ ಹೇಳಿದ್ದೀನಿ ಅಲ್ವಾ. ಇಲ್ಲಿ ಸಬ್ಜೆಕ್ಟ್ ಐ ಮತ್ತು ವಿಗೆ ಶಾಲ್ ಯೂಸ್ ಮಾಡ್ತೀವಿ. ನಂತರ ಯು, ದೇ, ಹಿ, ಶಿ ಆ್ಯಂಡ್ ಇಟ್ ಸಬ್ಜೆಕ್ಟ್ಸ್ಗೆ ವಿಲ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಓಕೆ, ಇದು ಈಗಾಗಲೇ ಹಿಂದಿನ ವಿಡಿಯೋಲ್ಲಿ ಹೇಳಿದ್ದೆ, ರೈಟ್? ಸೊ ಎಸ್, ಈಗ ಫಸ್ಟು ಕ್ವೆಶ್ಚನ್ ಫಾರ್ಮಲ್ಲಿ ಫ್ರೇಮ್ ಮಾಡಬೇಕಂದ್ರೆ ಹೇಗೆ ಅನ್ನೋದು ನೋಡೋಣ. ಮೊದಲಿಗೆ WH ಫಾರ್ಮ್ ಯೂಸ್ ಮಾಡಬೇಕು, ಮತ್ತು ಶಾಲ್ ಅಥವಾ ವಿಲ್ ಅನ್ನೋದು ಸಬ್ಜೆಕ್ಟ್ನ ನೋಡಿಕೊಂಡು ಹಾಕಬೇಕು. ನಂತರ ಸಬ್ಜೆಕ್ಟ್ ಅದಾದಮೇಲೆ ನಮಗೆ ವರ್ಬ್ ಅಂದರೆ ನಮ್ಮ ಬೇಸ್ ಫಾರ್ಮ್ ಯಾವ್ದು ಯೂಸ್ ಮಾಡಿದ್ದೀವೋ ಆ ಸೆಂಟೆನ್ಸಲ್ಲಿ ಅದನ್ನು ಹಾಕಬೇಕು. ಅರ್ಥ ಆಯ್ತಾ? ಈಗ ಫಸ್ಟು WH ಫಾರ್ಮ್ ಪ್ಲಸ್ ಶಾಲ್ ಅಥವಾ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ದ ವರ್ಬ್ ವಿಚ್ ವಾಸ್ ಯೂಸ್ಡ್ ಆ್ಯಸ್ ಅ ಬೇಸ್ ಫಾರ್ಮ್. ಓಕೆ, ಸೊ ಈ ಟೇಬಲ್ ಒಂದು ಫಾರ್ಮುಲಾ ಥರ. ಈ ಟೇಬಲ್ನ ನೋಡಿ ನೀವು ಪ್ರತಿಯೊಂದು ಎಕ್ಸಾಂಪಲ್ನ ಕ್ವೆಶ್ಚನ್ ಫಾರ್ಮಲ್ಲಿ ಫ್ರೇಮ್ ಮಾಡ್ಬೋದು. ಓಕೆ, ಸೊ ಎಸ್, ಈಗ ಇದಕ್ಕೆ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ, ಸೊ ದಟ್ ನಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆ, ಮೊದಲಿಗೆ ಎಕ್ಸಾಂಪಲ್, ವಾಟ್ ಶಾಲ್ ವಿ ಹ್ಯಾವ್, ರೈಟ್? ನಂತರ ಕ್ವೆಶ್ಚನ್ ಮಾರ್ಕ್ ಇದೆ. ವೈ ಇಸ್ ದಿಸ್ ಕ್ವೆಶ್ಚನ್ ಮಾರ್ಕ್? ಎಸ್, ಕ್ವೆಶ್ಚನ್ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ವಿ ಆರ್ ಫ್ರೇಮಿಂಗ್ ದ ಕ್ವೆಶನ್ಸ್. ಓಕೆ, ಸೊ ನೀವು ಕಂಪ್ಲೀಟಾಗಿ ಸೆಂಟೆನ್ಸ್ನ ಕ್ವೆಶ್ಚನ್ ಫಾರ್ಮಲ್ಲಿ ಫ್ರೇಮ್ ಮಾಡಿದ್ರು, ಕ್ವೆಶ್ಚನ್ ಫಾರ್ಮ್ ಇಲ್ಲದೆ ಎಂಡ್ ಮಾಡಿದ್ರೆ ದಟ್ ಈಸ್ ಮೀನಿಂಗ್ಲೆಸ್. ಓಕೆ, ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಇದನ್ನು ಕನ್ನಡದಲ್ಲಿ ವಾಟ್ ಶಾಲ್ ವಿ ಹ್ಯಾವ್ ಮೀನ್ಸ್ ನಾವು ಏನು ಹೊಂದಿರಬೇಕು ಅನ್ನೋದನ್ನು ಇಂಗ್ಲೀಷಲ್ಲಿ ವಾಟ್ ಶಾಲ್ ವಿ ಹ್ಯಾವ್ ಅಂತ ಹೇಳ್ತೀವಿ. ಓಕೆ, ನಂತರ ವಾಟ್ ವಿಲ್ ಹಿ ಗಿವ್ ಅಂದರೆ ಅವನು ಏನು ಕೊಡ್ತಾನೆ ಅಂತ. ಎಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ವಿಲ್ ಮತ್ತು ಶಾಲ್ ಫಾರ್ಮ್. ವಾಟ್ ವಿಲ್ ಹಿ ಗಿವ್, ಇಲ್ಲಿ ನೋಡಿ ವಿಲ್ ಯೂಸ್ ಮಾಡಿದ್ದೀವಿ ಅಲ್ವಾ. ಯಾಕೆ ವಿಲ್ ಯೂಸ್ ಮಾಡಿದ್ದೀವಿ ಅಂದರೆ ಬಿಕಾಸ್ ಸಬ್ಜೆಕ್ಟ್ ಹಿ ಅಂತ ಯೂಸ್ ಮಾಡ್ತೀವಿ ನೆಕ್ಸ್ಟು, ಅದಕ್ಕಾಗಿ ಅದಕ್ಕೆ ಮುಂಚೆ ವಿಲ್ ಹಾಕ್ತೀವಿ. ಬಟ್ ಪ್ರೀವಿಯಸ್ ಎಕ್ಸಾಂಪಲ್ ನೋಡಿ, ವಿ ಅಂತ ಸಬ್ಜೆಕ್ಟ್ ಇರೋದರಿಂದ ಶಾಲ್ ಅಂತ ಯೂಸ್ ಮಾಡಿದ್ದೀವಿ ನಾವು, ಅಲ್ಲಿ ವಿಲ್ ಅಂತ ಬರೋದಿಲ್ಲ. ಓಕೆ, ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್, ವೈ ಶಾಲ್ ಐ ಆಸ್ಕ್, ನಾನೇಕೆ ಕೇಳಲಿ ಅಂತ. ಇಲ್ಲಿ ಅಷ್ಟೇ ಐ ಅನ್ನೋದು ಸಬ್ಜೆಕ್ಟ್ ಆಗಿರೋದ್ರಿಂದ ಶಾಲ್ ಬರುತ್ತೆ. ಓಕೆ, ಮತ್ತು ನೆಕ್ಸ್ಟ್ ಎಕ್ಸಾಂಪಲ್, ವೈ ವಿಲ್ ಹಿ ಕಮ್, ಅವನು ಯಾಕೆ ಬರ್ತಾನೆ. ನಂತರ ವೇರ್ ವಿಲ್ ಯು ಗೆಟ್ ಡೌನ್, ನೀವು ಎಲ್ಲಿ ಇಳಿಯುತ್ತೀರಾ ಅಥವಾ ಇಳಿಯುತ್ತೀರಿ, ರೈಟ್? ನಂತರ ವೆನ್ ಶಾಲ್ ಐ ಸ್ಟಾರ್ಟ್, ನಾನು ಯಾವಾಗ ಪ್ರಾರಂಭಿಸಬೇಕು. ವೆನ್ ವಿಲ್ ಯು ಗೋ, ನೀನು ಯಾವಾಗ ಹೋಗ್ತೀಯಾ. ವಿಚ್ ಮೊಬೈಲ್ ವಿಲ್ ಯು ಬೈ, ನೀವು ಯಾವ ಮೊಬೈಲ್ ಖರೀದಿಸುತ್ತೀರಾ. ಹೂಸ್ ಬೈಕ್ ವಿಲ್ ಯು ಬಾರೋ, ನೀವು ಯಾರ ಬೈಕನ್ನು ಎರವಲು ಪಡೆಯುತ್ತೀರಾ. ನಂತರ ವಿತ್ ಹೂಮ್ ಯು ವಿಲ್ ಕಮ್, ನೀವು ಯಾರೊಂದಿಗೆ ಬರುತ್ತೀರಾ ಅಥವಾ ನೀನು ಯಾರೊಂದಿಗೆ ಬರುತ್ತೀರಿ ಅಂತ ಹೇಳ್ಬೋದು. ಓಕೆ, ಸೊ ಎಸ್, ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಇನ್ನೂ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ, ಟ್ರೈ ಮಾಡಿ ನೋಡೋಣ. ಅಂದರೆ ಇಲ್ಲಿ ನಾನು ಡಿಫ್ರೆಂಟ್ WH ಕ್ವೆಶನ್ಗೆ ಎಕ್ಸಾಂಪಲ್ ಫ್ರೇಮ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ಎಸ್, ಇನ್ನು ಕೆಲವು WH ಫಾರ್ಮ್ಸ್ಗೆ ಇನ್ನು ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ಎಸ್, ಹೌ ವಿಲ್ ಯು ರೈಟ್, ನೀವು ಹೇಗೆ ಬರೆಯುವಿರಿ. ನಂತರ ಹೂ ವಿಲ್ ಹೆಲ್ಪ್ ಯು, ಯಾರು ನಿಮಗೆ ಸಹಾಯ ಮಾಡುತ್ತಾರೆ. ಹೂ ವಿಲ್ ಸಪೋರ್ಟ್ ಹಿಮ್, ಯಾರು ಅವನನ್ನು ಬೆಂಬಲಿಸುತ್ತಾರೆ ಅಥವಾ ಕಾಪಾಡುತ್ತಾರೆ ಅಂತ ಹೇಳ್ಬೋದು. ಹೌ ವಿಲ್ ಯು ಕಂಪ್ಲೀಟ್, ನೀವು ಹೇಗೆ ಪೂರ್ಣಗೊಳಿಸುತ್ತೀರಿ.
ಎಸ್, ದೀಸ್ ಆರ್ ಸಚ್ ಅನ್ ಎಕ್ಸಾಂಪಲ್ಸ್. ಐ ಹೋಪ್ ಈ ಎಲ್ಲ ಎಕ್ಸಾಂಪಲ್ಸ್ ನೋಡಿದ ನಂತರ ನಿಮಗೆ ಫುಲ್ ಕ್ಲಾರಿಟಿ ಬಂದಿದೆ ಅನಿಸುತ್ತೆ, ಎಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಸೊ ಎಸ್, ಇನ್ನೂ ಕೆಲವು ಎಕ್ಸಾಂಪಲ್ಸ್ನ ನೀವು ಟ್ರೈ ಮಾಡಿ. ಸೊ ನಿಮಗೆ ಖಂಡಿತವಾಗೂ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.